ಅಂದುಕೊಂಡಿದ್ದೆಲ್ಲವೂ ಕೂಡ ಆಗ್ತಾ ಇದೆ. ನಿಜವಾಗ್ಲೂ ಬಹಳನೇ ಖುಷಿಯಾಗಿದ್ದಾರೆ. ಅದ್ಭುತವಾದಂತ ನಟಿ ಭವ್ಯ ಗೌಡ ಅವರು. ಭವ್ಯ ಗೌಡ ಅವರು ಇದೀಗ ಚಾಮುಂಡಿ ಬೆಟ್ಟ, ಮೈಸೂರು ಚಾಮುಂಡಿ ತಾಯಿಯ ದರ್ಶನವನ್ನ ಪಡೆದಿದ್ದಾರೆ. ಆಷಾಢ ಮಾಸದ ಪ್ರಯುಕ್ತ ಅದ್ಭುತವಾಗಿಯೂ ಕೂಡ ಫೋಟೋವನ್ನ ಶೇರ್ ಮಾಡಿದ್ದಾರೆ. ಹಲವಾರು ಜಾಹೀರಾತುಗಳು, ಆಫರ್ಗಳು ಸಿಗ್ತಾ ಇದೆ. ಧಾರಾವಾಹಿಯಲ್ಲಿ ಈಗ ಕನ್ನಡ ಧಾರಾವಾಹಿಯಲ್ಲಿ ಮಿಂಚ್ತಾ ಇದ್ದಾರೆ. ನಿಧಿಯಾಗಿ ಸೂಪರ್ ಆಗಿ ಎಲ್ಲಾ ಕಡೆ ಹೆಸರುವಾಸಿಯಾಗಿದ್ದಾರೆ. ಜೊತೆಗೆ ಈಗ ಸಿನಿಮಾದತ್ತ ಕೂಡ ಮುಖ ಮಾಡಿದ್ದಾರೆ. ಸ್ಯಾಂಡಲ್ವುಡ್ಗೂ ಸಹ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾ ಇದ್ದಾರೆ. ದೇವಿ ಸಿನಿಮಾದ ಮೂಲಕ ನಟನೆ ಶುರು ಮಾಡಿದ್ದಾರೆ ಬೆಳ್ಳಿತೆರೆಯಲ್ಲಿ. ಹೀಗೆ ಬ್ಯಾಕ್ ಟು ಬ್ಯಾಕ್ ಆಫರ್ಗಳು, ಜೊತೆಗೆ ವೆಬ್ ಸೀರೀಸ್ ನಲ್ಲೂ ಸಹ ಕಾಣಿಸ್ಕೊತಾ ಇದ್ದಾರೆ. ಇದು ಎಲ್ಲವೂ ಕೂಡ ಅಂದ್ಕೊಂಡಿದ್ದಾಗ್ತಾ ಇದೆ. ನಿಜವಾಗ್ಲೂ ಕೂಡ ಅದಕ್ಕೆ ಮುಖ್ಯ ಕಾರಣ ಬಿಗ್ ಬಾಸ್ ಕಾರ್ಯಕ್ರಮ. ಬಿಗ್ ಬಾಸ್ಗೂ ಮೊದಲು ಇವರು ಒಂದು ಧಾರಾವಾಹಿ, ಗೀತಾ ಧಾರಾವಾಹಿಯ ಮೂಲಕ ಮನೆ ಮಾತಾಗಿದ್ರು, ಚೆನ್ನಾಗಿ ಟ್ರೆಂಡಿಂಗ್ ನಲ್ಲಿದ್ರು. ಅದಾಗಿದ್ದಕ್ಕೆ ಅವರು ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿದ್ದು. ಬಟ್ ಬಿಗ್ ಬಾಸ್ಗೆ ಬಂದ್ಮೇಲೆ ಎಲ್ರಿಗೂ ಕೂಡ ಒಂದು ಒಳ್ಳೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ಬ್ಯಾಕ್ ಟು ಬ್ಯಾಕ್. ಅದೇ ರೀತಿ ಭವ್ಯ ಅವ್ರಿಗೂ ಕೂಡ ಬ್ಯಾಕ್ ಟು ಬ್ಯಾಕ್ ಅವಕಾಶಗಳು. ಬಿಗ್ ಬಾಸ್ ಮುಗಿದ ತಕ್ಷಣವೇ ಕನ್ನಡ ಧಾರಾವಾಹಿ ಸಿಕ್ಕಿದ್ದು. ಕನ್ನಡ ಧಾರಾವಾಹಿಯ ಮೂಲಕ ಇನ್ನಷ್ಟು ಬೇರೆ ಬೇರೆ ಜಾಹೀರಾತುಗಳಾಗಿರ್ಬೋದು, ಸಿನಿಮಾ ಆಫರ್ಗಳು ಈ ರೀತಿ ಸಿಗ್ತಾ ಹೋಗ್ತಾ ಇದೆ. ನಿಜವಾಗ್ಲೂ ಬಹಳನೇ ಖುಷಿಯಾಗಿದ್ದಾರೆ ಭವ್ಯ ಅವರು. ಇದೀಗ ತಾಯಿಯ ದರ್ಶನವನ್ನ ಪಡೆದಿದ್ದಾರೆ. ಚಾಮುಂಡೇಶ್ವರಿ ತಾಯಿ ಅಂದ್ರೆ ಭವ್ಯ ಅವರಿಗೆ ತುಂಬಾನೇ ಇಷ್ಟ. ಆಗಾಗ ವಿಸಿಟ್ ಮಾಡುತ್ತಾರೆ. ಇದೀಗ ಆಷಾಢ ಮಾಸದ ಪ್ರಯುಕ್ತ ಬಂದು VIP ಪಾಸ್ ತಗೊಂಡು ವಿಸಿಟ್ ಮಾಡಿದ್ದಾರೆ. ತಾಯಿ ಆಶೀರ್ವಾದವನ್ನ ಪಡ್ಕೊಂಡಿದ್ದಾರೆ.